ನೋಡಿ 70 ಲಕ್ಷ ಮೆಟ್ರಿಕ್ ಟನ್ನು ನಾವು ಕೇಂದ್ರ ಸರ್ಕಾರ ಇಂಪೋರ್ಟ್ ಮಾಡಿದೆ, ಆಮದು ಮಾಡಿಕೊಂಡಿದೆ ಅಂತ ಹಸಿ ಸುಳ್ಳು ಹೇಳಿದೆ. ಸಿದ್ದರಾಮಯ್ಯರು ಇನ್ನು ಹೆಂಗೆ ವೀರಪ್ಪ ಮೊಯ್ಲಿ ಸುಳ್ಳು ಹೇಳಿದ್ರೆ ಲಿಸಿಮ್ರು, ಅದೇ ರೀತಿ ಸಿದ್ದರಾಮಯ್ಯನವರು ಸುಳ್ಳಿಗೆ ಹೇಳ್ತಕ್ಕಂಥ ಯಾರಿಗಾದ್ರೂ ನಾಯಕ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯರು. ಇವರು ಮಾತುಕತೆ ಕೇಂದ್ರ ಸರ್ಕಾರ ಬೆಟ್ಟು ಮಾಡಿದ ಕೈ ಮಾಡಿ ತೋರಿಸ್ತಾರೆ. ಎಲ್ರೂ ಸಮಯ ನಿನ್ನೆ ನಮ್ಮ ಕೇಂದ್ರದ ಆಹಾರ ಸಚಿವರು ಪ್ರಹ್ಲಾದ್ ಜೋಶಿ ಅವರು, ಅವ್ರಿಗೆ ಗೊತ್ತಿಲ್ಲಂಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾಹಿತಿ ಇದೆಯಾ ಇಂಪೋರ್ಟ್ ಆಗುತ್ತಾ? ಅವರು ಫುಡ್ ಮಿನಿಸ್ಟರ್, ಅವ್ರಿಗೆ ಗೊತ್ತಿಲ್ಲದ್ದು ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಅಂದರೆ ರಾಜ್ಯದ ರೈತರ ದಾರಿಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ. ನಾವು ಕೇಳ್ತೀವಿ, ಸಿದ್ದರಾಮಯ್ಯನವರೇ, ಕರ್ನಾಟಕದ ಪ್ರಜ್ಞಾವಂತ ಮತದಾರರು ನೀವು ಸುಳ್ಳು ಭರವಸೆ ಯಾವುದಾದ ಕಾರಣಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟರು, ಆದರೆ ಮಾತಿದ್ರೆ ಕಬ್ಬಿಗೂ ಕೇಂದ್ರ ಸರ್ಕಾರ ಕಡೆ ಬೆಟ್ಟು ಮಾಡಿ ತೋರಿಸ್ತೀರಿ, ಮೆಕ್ಕೆಜೋಳಕ್ಕೂ ನೀವು ಪತ್ರ ಬರ್ತೀವಿ ಅಂತೀರಿ. ಹಾಗೆ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು ಜನ? ಹೋಗಿ ರಾಜೀನಾಮೆ ಕೊಟ್ಟು ಮನೆಗೆ. ಸಿದ್ದರಾಮಯ್ಯನವರೇ, ಇವತ್ತು ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ ರೈತರು ಬೀದಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ರೈತರಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕಾಯ್ತು, ಅದರ ಬದಲಾಗಿ ಕುರ್ಚಿ ಕಾಳಗ, ಬಲ ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ರಾಜೀನಾಮೆ ಕೊಡಲ್ಲ. ನಾಚಿಕೆ ಬೇಕಲ್ರಿ, ಜನ ಸಾಯ್ತ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಇನ್ನೊಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ಹೇಳಿದರೆ. ಅದು ಹೇಳಿದರಷ್ಟೇ, ಮೌಖಿಕವಾಗಿ ಆದೇಶ ಎಲ್ಲಿದೆ ಮುಖ್ಯಮಂತ್ರಿಗಳಿಗೆ ತೋರಿಸ್ಬೇಕಲ್ಲ. ನೀವು ಆದೇಶ ಮಾಡ್ರಿ. 10 ಲಕ್ಷ ಬಕಾಸನ ಒಟ್ಟಿಗೆ ಅರೆಕಾಸಿನ ಮಜ್ಜಿ ಅನ್ನಂಗೆ 10 ಲಕ್ಷ ಎಲ್ಲಾಗಿತ್ರಿ? ರಾಜ್ಯದಲ್ಲಿ ರೈತರು ಬೆಳೆದಿದ್ದು 70 ಲಕ್ಷ ಮೆಟ್ರಿಕ್ ಟನ್. ರೈತರಿಗೆ ಮಿತಿ ಇರಬಾರ್ದು, ಸಂಪೂರ್ಣ ಖರೀದಿ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ರಾಜ್ಯ ಸರ್ಕಾರ ಆದೇಶ ಮಾಡಬೇಕು, ಗೋಡನ್ಗಳು ಬೇಕು. ಹಿಂದೆ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಯಡಿಯೂರಪ್ಪನವರು ಆವರ್ತ ನಿಧಿಯನ್ನು ಬಿಡುಗಡೆ ಮಾಡಿ ನಾವು ಖರೀದಿ ಮಾಡಿದ್ವಿ. ಬರ್ರಿ ರೈತರು, ಇವ್ರು ಹೇಳ್ತಾರೆ ಅನ್ನದಾತರ ಸರ್ಕಾರ, ರೈತನ ಪರ ಸರ್ಕಾರ ಅಂತ ಹೇಳ್ತಿಲ್ಲ. ನಿಮ್ಮ ಡೆಲ್ಲಿ ಕುರ್ಚಿ ಕಚ್ಚಾಟ, ಕಾದಾಟ, ಖರ್ಗೆ ಭೇಟಿ, ಅವ್ರ ಭೇಟಿ, ಇವ್ರ ಭೇಟಿ, ಇದರಲ್ಲಿ ಸಮಯನ ಹರಣ ಮಾಡ್ತಿಲ್ಲ, ಕಾಲ ಹರಣ ಮಾಡ್ತಿಲ್ಲ. ನೀವು ರೈತರ ಪರವಾಗಿ ನಿಲ್ತೀರಾ ಮುಖ್ಯಮಂತ್ರಿಗಳೇ? ನೀವೇನು ಇವ್ರಿಗೆಲ್ಲ ಒಪ್ಕೊಂಡು CM ಅನ್ಸಿದ್ದು ನೋಡೋರಿಗೆ. ಹಂಗಾಗಿ ನೆಪ ಮಾತ್ರಕ್ಕೆ ಕಾಟಾಚಾರಕ್ಕೆ ಅಧಿಕಾರ ಸಭೆ ಮಾಡಿ 10 ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಕಾಳಜಿ ಇದೆಯಾ?